ಜೈ ಹಿಂದ್ ವೀಕ್ಷಕರೇ, ಜಕಾರ್ ಅಕಾಡೆಮಿಗೆ ನಿಮಗೆ ಸ್ವಾಗತ. 2023 ಹಾಗೂ 24ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ CCE ಪದ್ಧತಿ ಅನ್ವಯ ಕೈಗೊಳ್ಳಲಾಗುವಂತಹ ಆಂತರಿಕ ಮೌಲ್ಯಮಾಪನದ ಅಂಕಗಳ ಪರಿಶೀಲನೆಗೆ ತ್ರಿಸದಸ್ಯರ ಸಮಿತಿ ಸರ್ಕಾರಿ ಆದೇಶದಂತೆ ಪ್ರತಿ ತಾಲೂಕಿನಲ್ಲಿ ಈಗಾಗಲೇ ರಚಿಸಲಾಗಿದೆ. ಹಾಗೂ ಈ ತ್ರಿಸದಸ್ಯರ ಸಮಿತಿ ನಮ್ಮ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಾರೆ. ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ ಈ ಟೀಮ್ನಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಟೀಮ್ನಲ್ಲಿ ಸರ್ಕಾರಿ ಅಥವಾ ಅನುದಾನಿತ ಹೈಸ್ಕೂಲ್ ಹೆಡ್ ಮಾಸ್ಟರ್ ಹಾಗೂ ಎರಡನೇ ಮೆಂಬರ್ ಆಗಿ ಸರ್ಕಾರಿ ಅಥವಾ ಆಡೆಡ್ ಸ್ಕೂಲ್ನ ಸೈನ್ಸ್ ಟೀಚರ್ ಹಾಗೂ ಅದೇ ತರನಾಗಿ ಇನ್ನೊಬ್ಬರು ಸದಸ್ಯ ಗೌರ್ಮೆಂಟ್ ಆರ್ ಆಡೆಡ್ ಸ್ಕೂಲ್ನ ಆರ್ಟ್ಸ್ ಆರ್ ಲ್ಯಾಂಗ್ವೇಜ್ ಟೀಚರ್ ಅಂದ್ರೆ ಕಲಾ ಅಥವಾ ಭಾಷಾ ಶಿಕ್ಷಕರು ಈ ಟೀಮ್ನಲ್ಲಿ ಇರ್ತಾರೆ. ಗೆಳೆಯರೆ, ನಮಗೆ ಗೊತ್ತಿರುವಂತೆ SSLC ಮಕ್ಕಳಿಗೆ ಇಂಟರ್ನಲ್ ಮಾರ್ಕ್ಸ್ಗೆ ಒಟ್ಟು ನಾವು 4 FAಗಳನ್ನ ನಡೆಸುತ್ತಿದ್ದೇವೆ. ಇದರಲ್ಲಿ ಪ್ರತಿಯೊಂದು FAಯಲ್ಲಿ 15+15+20 ಅಂದ್ರೆ 2 ಅಸೈನ್ಮೆಂಟ್ಗಳು, 15 ಮಾರ್ಕ್ಸ್ 1 ಅಸೈನ್ಮೆಂಟ್, 15 ಮಾರ್ಕ್ಸ್ ಇನ್ನೊಂದು ಪ್ರಾಜೆಕ್ಟ್ ಅಥವಾ ಚಟುವಟಿಕೆ ಎನ್ಬಹುದು, ಹಾಗೂ 20 ಮಾರ್ಕ್ಸ್ ಒಂದು ಕಿರು ಪರೀಕ್ಷೆಯನ್ನ ತೆಗೆದುಕೊಳ್ತೀವಿ. ಒಟ್ಟಾಗಿ 50 ಅಂಕಗಳಿಗೆ FA ನಡೆಯುತ್ತದೆ. ಈ ತರ ಫಾಲೋ ಅಪ್ ಮಾಡ್ತಾ ನಾವು ಬಂದಿದ್ವಿ. ಒಟ್ಟಾಗಿ 4 FAಗಳನ್ನ ಸೇರಿಸಿ 200 ಅಂಕಗಳಿಗೆ ಪ್ರತಿ ಸಬ್ಜೆಕ್ಟ್ ನಲ್ಲಿ ನಾವು ಕನ್ವರ್ಟ್ ಮಾಡಿಕೊಂಡು 20 ಅಂಕಗಳ ಆಂತರಿಕ ಮೌಲ್ಯಮಾಪನ ಹಾಗೂ ಪ್ರಥಮ ಭಾಷೆಗೆ ಸಂಬಂಧಿಸಿದಂತೆ 20 ಮೌಲ್ಯಮಾಪನವನ್ನ ಮಾಡ್ತಾ ಬಂದಿದ್ವಿ. ಹಾಗಾದರೆ ಈ ಒಂದು ಟೀಮ್ ನಮ್ಮ ಶಾಲೆಗೆ ಭೇಟಿ ನೀಡಿದಾಗ ಏನೆಲ್ಲ ಫಾರ್ಮ್ಯಾಟ್ ಗಳನ್ನ ರೆಡಿ ಮಾಡಿಕೊಂಡು ಇಟ್ಕೋಬೇಕು, ಬನ್ನಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳ 15 ಅಂಕಕ್ಕೆ ತೆಗೆದುಕೊಂಡಿರುವಂತಹ ಚಟುವಟಿಕೆ ಅಂದರೆ ಅಸೈನ್ಮೆಂಟ್ ಗಳನ್ನ ಒಟ್ಟು 8 ಪ್ರಾಜೆಕ್ಟ್ ಅಥವಾ ಚಟುವಟಿಕೆಗಳು ಇರ್ತವೆ. ಆ 8 ಪ್ರಾಜೆಕ್ಟ್ಗಳು ಎಲ್ಲ ವಿದ್ಯಾರ್ಥಿಗಳ 8 ಪ್ರಾಜೆಕ್ಟ್ಗಳು ನಮ್ಮ ಹತ್ರ ಇಟ್ಕೊಂಡಿರ್ಬೇಕು. ಎರಡನೇದಾಗಿ ಪ್ರತಿ ವಿದ್ಯಾರ್ಥಿಯು 4 ಸಾಧನಾ ಪರೀಕ್ಷೆ ಅಂದ್ರೆ 4 ಕಿರು ಪರೀಕ್ಷೆಗಳನ್ನು ನಾವು ಈಗಾಗಲೇ ಮಾಡಿರ್ತೀವಿ. ಅಂತಹ 4 ಸಾಧನಾ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳು ನಮ್ಮ ಹತ್ರ ಇರಬೇಕಾಗ್ತದೆ. ಇನ್ನು ಮೂರನೇದಾಗಿ ವೈಯಕ್ತಿಕ ಅಂಕಗಳ ನಮೂನೆ ಫಾರ್ಮ್ಯಾಟ್ ಅಂದ್ರೆ 15 ಅಂಕಗಳ ಪ್ರಾಜೆಕ್ಟ್ ನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಯಾವ ಮಾನಕಗಳ ಆಧಾರದ ಮೇಲೆ ಅಂಕಗಳನ್ನ ಕೊಟ್ಟಿದ್ದೀವಿ. ಅದಕ್ಕಾಗಿ ನಾನು ಪ್ರತಿ ಚಟುವಟಿಕೆಗೆ 5 ಮಾನಕಗಳು ಹಾಗೂ ಪ್ರತಿಯೊಂದು ಮಾನಕಕ್ಕೆ 3 ಅಂಕಗಳನ್ನ ಇಟ್ಕೊಂಡಿದ್ದೀನಿ. ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿರ್ತಕ್ಕಂತಹ ಮಕ್ಕಳು ಕೂಡ ಸುಲಭವಾಗಿ 15 ಅಂಕಗಳಲ್ಲಿ ಅತಿ ಹೆಚ್ಚಿಗೆ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯವಾಗ್ತದೆ. ಸೊ ಮಾನಕಗಳ ಆಧಾರವಾಗಿ ನಾವು ಚಟುವಟಿಕೆಗಳನ್ನ ಇಡಬೇಕಾಗ್ತದೆ. ಹಾಗೂ ಇದರ ಒಂದು ನಮೂನೆ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ರೂಪದಲ್ಲಿ ಕೂಡ ಲಭ್ಯವಿದೆ. ಅಲ್ಲಿಂದ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇನ್ನು 4ನೇದಾಗಿ ಸಾಧನಾ ಪರೀಕ್ಷೆಗಳ ನಮೂನೆ ಅಂದ್ರೆ 20 ಅಂಕಗಳನ್ನ ನಾವೇನು ಸಾಧನಾ ಪರೀಕ್ಷೆಯನ್ನು ತೆಗೆದುಕೊಳ್ತೀವೋ ಆ ಒಂದು ಪರೀಕ್ಷೆಯಲ್ಲಿ ಪ್ರತಿ ವಿದ್ಯಾರ್ಥಿಗೆ 20 ಗರಿಷ್ಠ ಅಂಕಗಳಿರ್ತವೆ. 20 ಗರಿಷ್ಠ ಅಂಕಗಳಲ್ಲಿ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನ ಪಡೆದುಕೊಂಡಿದ್ದಾನೆ ಅದರ ಒಂದು ನಮೂನೆಯನ್ನು ಕೂಡ ನಾವು ಇಲ್ಲಿ ಇಡಬೇಕಾಗಿರುವಂತದ್ದು. 5ನೇದಾಗಿ ಎಲ್ಲ ಅಂಕಗಳ ಕ್ರೋಢೀಕರಣ ನಮೂನೆ ಅಂದ್ರೆ 4 FAಗಳಿರ್ತವೆ. FA1, FA2, FA3 ಹಾಗೂ FA4. ನಾವು ನೋಡಬಹುದು ರೂಪನಾತ್ಮಕ 1ರಲ್ಲಿ 15, 15+20 ಹೀಗೆ 50, ಹೀಗೆ 50, 50, 50 4 FAಗಳನ್ನ ಸೇರಿಸಿ ಕೊನೆಯದಾಗಿ ಒಟ್ಟಾಗಿ 200 ಅಂಕಗಳಿಗೆ ವಿದ್ಯಾರ್ಥಿ ಎಷ್ಟು ಅಂಕಗಳನ್ನ ಪಡೆದುಕೊಂಡಿದ್ದಾನೆ ಅಂತ ನಾವಿಲ್ಲಿ ಬರಿಬೇಕಾಗಿರುವಂತದ್ದು. ಹಾಗೂ ಆ 200 ಅಂಕಗಳನ್ನ ನಾವು 20% ಕನ್ವರ್ಟ್ ಮಾಡ್ಕೋಬೇಕು. 20 ಅಂಕಗಳನ್ನ ನಾವು ನಮೂದಿಸಬೇಕಾಗಿರುವಂತದ್ದು. ಈ ನಮೂನೆ ಕೂಡ PDF ರೂಪದಲ್ಲಿ ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಭ್ಯವಿರುತ್ತದೆ. ಅಲ್ಲಿಂದ ನೀವು ಅದನ್ನ ಏನ್ ಮಾಡಬಹುದು, ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇನ್ನು ಕೊನೆಯದಾಗಿ ಕಲಿಕೆಯಲ್ಲಿ ನಿಧಾನವಾಗಿ ಮಕ್ಕಳಿಗೆ ಸಪರೇಟ್ ಆಗಿ ಸ್ಪೆಷಲ್ ಏನಾದರೂ ಪ್ರಾಜೆಕ್ಟ್ ಗಳನ್ನ ಕೊಟ್ಟಿದ್ರೆ ಅದರ ದಾಖಲೆಯನ್ನು ಕೂಡ ಇಡಬೇಕಾಗ್ತದೆ. ಈ ಎಲ್ಲ ನಮೂನೆಗಳ ಮೇಲೆ ವಿಷಯ ಶಿಕ್ಷಕರ ಸಹಿ ಹಾಗೂ ಶಾಲಾ ಮುಖ್ಯಗಳ ಸಹಿ ಇರಲೇಬೇಕಾಗ್ತದೆ. ಇವೆಲ್ಲ PDF ಕೂಡ ಈ 3 ಫಾರ್ಮ್ಯಾಟ್ಗಳು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದ್ದಾವೆ. ಅಲ್ಲಿಂದ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸೊ ಇಷ್ಟು ಮಾಹಿತಿ ಏನ್ ಮಾಡಬೇಕು ಅಂದ್ರೆ ನಮ್ಮ 3 ಮೆಂಬರ್ಸ್ ಟೀಮ್ ಏನ್ ಬರುತ್ತೆ ಆ ಸಮಿತಿಗೆ ನಾವು ತೋರಿಸಲೇಬೇಕಾಗಿರುವಂತದ್ದು. ಇದನ್ನ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ SSLC ಆಂತರಿಕ ಮೌಲ್ಯಮಾಪನ ನಮ್ದು ಪೂರ್ಣಗೊಳ್ಳುತ್ತದೆ. ಹಾಗೂ ಆ ಸಮಿತಿ ಮುಂದೆ ಇಷ್ಟೆಲ್ಲ ಕೊಟ್ಟಾಗ ಆ ಸಮಿತಿ ನಮ್ಮ ದಾಖಲೆಗಳನ್ನ ಪರಿಶೀಲಿಸಿ ತನ್ನ ಹತ್ತಿರ ಇಟ್ಕೊಳ್ತದೆ. ಹಾಗೂ ಒಂದು ಕಾಪಿಯನ್ನ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಕೂಡ ಕೊಡ್ತದೆ, ಒಂದು ಕಾಪಿಯನ್ನ BO ಆಫೀಸಿನ ಕೂಡ ಅದೇನ್ ಮಾಡ್ತದೆ, ತಲುಪಿಸ್ತದೆ. ಸೊ ಈ ತರನಾಗಿರ್ತಕ್ಕಂಥ ಸಂಪೂರ್ಣವಾಗಿ ಪ್ರೊಸೆಸ್ ಇರಲಿದೆ. ಸೊ ಇಷ್ಟೆಲ್ಲ ಫಾರ್ಮ್ಯಾಟ್ಗಳು, ಇಷ್ಟೆಲ್ಲ ಮಾಹಿತಿ ನಮಗೆ ಇರಬೇಕಾಗಿರುವಂತದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವೆನಿಸಿದ್ರೆ ನೀವು ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೂ ಜಕಾರ್ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.